ಶಹಾಪುರ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೆಆರ್ಐಡಿಎಲ್ ಶಹಾಪುರ ಉಪವಿಭಾಗ ಕಣ್ಣು ಮುಚ್ಕೊಂಡು ಕುಳಿತಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ 2018-19ನೇ ಸಾಲಿನಲ್ಲಿ ಪ್ರಾರಂಭಗೊಂಡಂತ ಕಾಮಗಾರಿ ಇನ್ನೂ ಕೂಡ ಪೂರ್ಣವಾಗಿಲ್ಲ. ಒಂದು ವಾರದಲ್ಲಿ ಕಾಮಗಾರಿ ಪ್ರಾರಂಭವನ್ನ ಮಾಡಬೇಕು. ಒಂದು ವೇಳೆ ತಾವು ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು. ಈ ಕೂಡಲೇ ನಿರ್ಲಕ್ಷ್ಯ ವಹಿಸದೆ ಕಾಮಗಾರಿ ಪ್ರಾರಂಭ ಮಾಡ್ರಿ, ಇಲ್ಲದಿದ್ದರೆ ಮಾದಿಗರ ಸ್ವಯಂ ಸೇವಾ ಸಂಘ ತಮ್ಮ ಗಮನಕ್ಕೆ ತರುವುದೇನೆಂದರೆ ಸುಮಾರು 6 ವರ್ಷದ ಹಿಂದೆ ಪ್ರಾರಂಭ ಮಾಡಿರುವಂತಹ ಈ ಕಾಮಗಾರಿ ಇಲ್ಲಿವರೆಗೂ ಕೂಡ ಪೂರ್ಣಗೊಂಡಿಲ್ಲ. ನಮ್ಮ ಸಮುದಾಯದ ಕಾರ್ಯಕ್ರಮಗಳು ಮಾಡಲು ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ನಮ್ಮ ಸಮುದಾಯ ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಬೇರೆ ಕಡೆಗೆ ಅಷ್ಟೊಂದು ದುಡ್ಡು ಕೊಟ್ಟು ಕಾರ್ಯಕ್ರಮ ಮಾಡಲು ಸಾಧ್ಯವಾಗ್ತಿಲ್ಲ. ಅದರಿಂದಾಗಿ ಈ ಕೂಡಲೇ ಬಾಬು ಜಗಜೀವನ್ ರಾವ್ ಭವನವನ್ನ ಒಂದು ವಾರದಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು. ಸದರಿ ಕಾಮಗಾರಿಯು ಕಳಪೆ ಕಾಮಗಾರಿಯಾಗಿರುತ್ತದೆ. ಇದನ್ನ ಸರಿಪಡಿಸಬೇಕು. ಅಲ್ಲದೆ ಮೇಲ್ಛಾವಣಿ ಟೀನ್ ಸಂಪೂರ್ಣವಾಗಿ ಬೆಂಡ್ ಆಗಿದೆ. ಅದನ್ನ ತೆಗೆದು ಬೇರೆ ಟೀನ್ಗಳನ್ನ ಅಳವಡಿಸಬೇಕು. ಒಂದು ವಾರದಲ್ಲಿ ಕಾಮಗಾರಿ ಮಾಡದೇ ಇದ್ದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ಮಾದಿಗ ಸ್ವಯಂ ಸೇವಕ ಸಂಘದ ಸರ್ವ ಸದಸ್ಯರು ಹಾಗೂ ಊರಿನ ಮುಖಂಡರು ಈ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿದ್ರು. ನ್ಯಾಯಕ್ಕಾಗಿ ಹೋರಾಟ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲುವರೆಗೂ ಹೋರಾಟ. ಇಂದು ನಾವು ಭೂಸೇನಾ ನಿಗಮದ ಪ್ರತಿಭಟನೆ ಮಾಡುವುದು ಕಾರಣವೆಂದರೆ ನಾವು ಸುಮಾರು 6 ವರ್ಷಗಳಿಂದ 2018-19 ಸಾಲಿನಲ್ಲಿ ಮಾನ್ಯ ಶಾಸಕರಾದ ಶಾಣಬಸಪ್ಪ ದಕ್ಷಿಣಾಪುರ ಅವರ ನೇತೃತ್ವದಲ್ಲಿ ಅಡಿಗರು ಸಮರವನ್ನ ಮಾಡಿ ಬಾಬು ಜಗಜೀವನ್ ರಾಮ್ ಭವನ ಕಾಮಗಾರಿ ಇಲ್ಲಿವರೆಗೂ ಕುಂಠಿತಗೊಂಡಿರುವುದರಿಂದ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅನ್ಯಾಯ ಆಗ್ತಿರುವುದರಿಂದ ನಾವೊಂದು ಈ ಪ್ರತಿಭಟನೆ ಮುಖಾಂತರ ಲ್ಯಾಂಡ್ ಆರ್ಮಿ ಎಡಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನ ಕೊಡಲು ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಅವರು ಕೂಡಲೇ ನಿರ್ಲಕ್ಷ್ಯ ವಹಿಸದೆ ಒಂದು ವಾರ ನಾವು ಕಾಲಾವಕಾಶವನ್ನ ಕೊಡ್ತಿದ್ದೇವೆ. ಅವರಿಗೆ ಒಂದು ವಾರದಲ್ಲಿ ಅವರು ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು. ಒಂದು ವೇಳೆ ಮಾಡದಿದ್ದ ಪಕ್ಷದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಉಗ್ರವಾದಂತ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಎಚ್ಚೆತ್ತುಕೊಂಡು ಅವರು ಕೂಡಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸಬಾರದು. ಯಾಕಂದ್ರೆ ಸುಮಾರು 6 ವರ್ಷಗಳಾಯ್ತು. ನಮ್ಮ ಸಮುದಾಯಗಳಿಗೆ ಇವತ್ತು ಮದುವೆ ಮತ್ತು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ತೊಂದರೆ ಆಗಿದೆ. ಇವತ್ತು ಬೇರೆ ಕಡೆ ಮಟ್ಟಕ್ಕೆ 1 ಲಕ್ಷ 2 ಲಕ್ಷ ಕೇಳ್ತಾರ. ಅದು ಕಟ್ಟಿ ಮಾಡ್ತಕ್ಕಂಥ ಐಸತ್ತ ಶಕ್ತಿ ನಮ್ಮಲ್ಲಿ ಇಲ್ಲ. ಆ ದೃಷ್ಟಿಯಿಂದ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಿಂದೆ ಇರ್ತಕ್ಕಂಥ ಅಂಜನೇಯ ಸಾಹೇಬರಿಂದ 1.5 ಕೋಟಿ ರೂಪಾಯಿನ ನಾವು ಸ್ವಂತ ಸಮುದಾಯದವರೇ ಆಯ್ಕೆ ಬಂದಿರ್ತಕ್ಕಂಥ ದುಡ್ಡನ್ನ ಹಾಗೂ ಇಲ್ಲಿವರೆಗೂ ಕೂಡ ಶಾಸಕರು ಕೂಡ ಮೊನ್ನೆ ಇನ್ನೂ ಹೆಚ್ಚಿನ ಅನುದಾನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ತಾವು ಯಾಕೆ ಕಾಮಗಾರಿ ಚಾಲು ಮಾಡ್ತಿಲ್ಲ, ಯಾವ ಕಾರಣಕ್ಕೆ ಮಾಡ್ತಿಲ್ಲ, ಹಣವನ್ನ ಬೇರೆ ಕಡೆ ಹಾಕಿದ್ರು ಏನೋ ಯಾವ್ದು ನಮ್ಗೆ ಬಹಳಷ್ಟು ಇದಾಗಿಬಿಟ್ಟಿರೋದ್ರಿಂದ